ನಾನು ತರಕಾರಿ ತರಲಿಕ್ಕೆ ನಿನ್ನೆ ಅಂಗಡಿಗೆ ಹೋಗಿದ್ದೆ. ಇಷ್ಟಕ್ಕೆ ಮೊದಲು ನನಗೆ ತುಂಬ ಸುಸ್ತಾಗಿತ್ತು, ಹೊರಗಡೆ ಹೋಗಲೇಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೂ ಕೂಡ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಹೋಗಲೇಬೇಕಾಯಿತು. ತರಕಾರಿ ತೊಗೊಳ್ತಾ ಇರಬೇಕಾದ್ರೆ ಒಂದು ಫೆಮಿಲಿಯರ್ ವಾಯ್ಸ್ ನನಗೆ ಕೇಳಿಸ್ತು, ತುಂಬ ಪರಿಚಿತವಾಗಿರ್ತಕ್ಕಂಥ ಧ್ವನಿ. ನೋಡಿದರೆ ಅಲ್ಲಿ ನನ್ನ ಓಲ್ಡ್ ಫ್ರೆಂಡ್ ರವಿ ಇದ್ದ. ನೋಡಿದ ಕೂಡಲೇ ನಗು ಬಂತು, ಒಬ್ರಿಗೊಬ್ಬರು ಆತ್ಮೀಯವಾಗಿ ಮಾತಾಡ್ಕೊಂಡ್ವಿ. ಇತ್ತೀಚೆಗೆ ಅವನು ತನ್ನ ಕೆಲಸ ಕಳ್ಕೊಂಡ ಅಂಥೇಳಿ ಅದನ್ನು ನನ್ನ ಜೊತೆ ಹಂಚ್ಕೊಂಡ. ನಾವು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಲೈಫಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇರ್ತಕ್ಕಂಥ ಅಂಶಗಳ ಬಗ್ಗೆ, ಚಾಲೆಂಜಸ್ ಬಗ್ಗೆ ಎಲ್ಲವನ್ನು ಮಾತಾಡ್ಕೊಂಡ್ವಿ. ಈ ಒಂದು ಪುಟ್ಟ ಕನ್ವರ್ಸೇಷನ್ ಇದೆಯಲ್ಲ, ನನಗೆ ಒಂದು ಪಾಠ ಕಲಿಸಿತು. ಈ ಮಾತಾಡೋದು, ಹಂಚ್ಕೊಳ್ಳೋದು, ಕೇಳೋದು ಎಷ್ಟು ಮುಖ್ಯ ಅಂತ ನನಗೆ ಹೇಳ್ಕೊಟ್ಟಿತ್ತು. ಒಬ್ಬ ಓಲ್ಡ್ ಫ್ರೆಂಡ್ ಜೊತೆ ಮಾತಾಡಿದಾಗ ಅದು ನಮ್ಮ ಮನಸ್ಸಿನ ಮೇಲೆ ಒಂದು ಥೆರಪಿ ಥರ ಕೆಲಸ ಮಾಡುತ್ತೆ. ನಾವೇನು ಅಂದ್ಕೊಂಡಿರ್ತೀವಿ ಅಂತಂದರೆ ನಮಗೆ ಎಲ್ಲ ಕಷ್ಟಗಳಿದ್ದಾವೆ, ನಾವೇ ದೊಡ್ಡ ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಸೊ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಶೇರ್ ಮಾಡೋದು ತುಂಬ ಮುಖ್ಯ. ಹಾಗೆಯೇ ಬೇರೆಯವ್ರ ಹತ್ರ ಅವರಲ್ಲಿ ಇರ್ತಕ್ಕಂತಹ ಎಕ್ಸ್ಪೀರಿಯನ್ಸಸನ್ನು ಕೇಳೋದು ಕೂಡ ಅಷ್ಟೇ ಮುಖ್ಯ. ಕನ್ವರ್ಸೇಷನ್ ಎಲ್ಲ ಮುಗಿದ್ಮೇಲೆ ನಮ್ಮ ನಂಬರ್ಸನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಈಗಿನಿಂದ ಟಚ್ಚಲ್ಲಿ ಇರ್ತೀವಿ ಅನ್ನೋದನ್ನು ಪ್ರಾಮಿಸ್ ಮಾಡಿದ್ವಿ. ನಾನು ಮನೆಗೆ ಬರೀ ತರಕಾರಿ ಬ್ಯಾಗ್ನಿಂದ ಬರಲಿಲ್ಲ, ಜೊತೆಗೆ ಹೃದಯದಲ್ಲಿ ಒಂದು ಬೆಚ್ಚನೆಯ ಭಾವನೆ ಇತ್ತು. ಹೆಲೋ, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಈ ಇನ್ಸಿಡೆಂಟಿಂದ ನಾವು ಬರೀ ಲೆಸನ್ ಅಷ್ಟೇ ಇಲ್ಲ, ಇಂಗ್ಲೀಷ್ ಲೆಸನನ್ನು ಕೂಡ ಕಲಿಬಹುದು. ಸೊ ಅದು ಹೇಗೆ ಅನ್ನೋದನ್ನು ತುಂಬ ಇಂಟ್ರೆಸ್ಟಿಂಗಾಗಿ ಹೇಳ್ಕೊಡ್ತೀನಿ. ಆರ್ ಯು ರೆಡಿ? ಲೆಟ್ಸ್ ಜಂಪ್ ಇನ್ ಟು ಅವರ್ ಕ್ಲಾಸ್. ನಾನು ಈ ಇನ್ಸಿಡೆಂಟನ್ನು 10 ಲೈನ್ಸಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲರ್ನಿಂಗ್ ಪಾಯಿಂಟ್ ಏನು ಅಂತಂದರೆ, ಈ 10 ವಾಕ್ಯಗಳನ್ನು ಒಂದೊಂದೇ ಇಂಗ್ಲೀಷ್ನಲ್ಲಿ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಿಮ್ಮ ಜಾಬ್ ಏನು ಅಂತಂದರೆ, ಇಲ್ಲಿ ಪ್ರತಿಯೊಂದು ವಾಕ್ಯವನ್ನು ನಾವು ಹೇಗೆ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀವಿ ಅನ್ನೋದನ್ನು ಗಮನಿಸಿ. ಬರೀ ವಾಕ್ಯ ಅಷ್ಟೇ ಇಲ್ಲ, ಆ ವಾಕ್ಯದ ಹಿಂದಿನ ಸ್ಟ್ರಕ್ಚರನ್ನು ಇಟ್ಕೊಳ್ಳಿ. ಸ್ಟ್ರಕ್ಚರ್ ಅಂದರೆ ಏನು ಗೊತ್ತಾ? ಆ ವಾಕ್ಯ ನಿರ್ಮಾಣ ಯಾವ ಥರ ಆಗಿದೆ ಅನ್ನೋದು. ನನಗೆ ಒಂದೊಂದೇ ವಾಕ್ಯವನ್ನು ಬರೀತೀನಿ, ನಿಮಗೆ ಅರ್ಥ ಆಗುತ್ತೆ. ಆ ವಾಕ್ಯದ ಸ್ಟ್ರಕ್ಚರನ್ನು ಇಟ್ಕೊಂಡು ಅದೇ ರೀತಿಯ ಕೆಲವು ವಾಕ್ಯಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಈ ಮೆಥಡ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಇಂಗ್ಲೀಷ್ನಲ್ಲಿ ಏನು ಗೊತ್ತಿಲ್ಲದೆ ಇದ್ದರೂ ಕೂಡ ಇದು ವರ್ಕೌಟ್ ಆಗುತ್ತೆ 100%. ಸೊ ಫೋಕಸ್, ವಿಡಿಯೋನ ಎಂಡ್ವರೆಗೂ ನೋಡಿ. ಒನ್ ಮೋರ್ ರಿಕ್ವೆಸ್ಟ್ ಈಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪನ್ನು ಪ್ಲೇಸ್ಟೋರಿಂದ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್, ನಾನು ತರಕಾರಿ ತರಲು ಅಂಗಡಿಗೆ ಹೋಗಿದ್ದೆ. ಯಾವ ಥರ ಹೇಳ್ತೀರಾ? ಐ ವೆಂಟ್ ಟು ದ ಶಾಪ್ ಟು ಬ್ರಿಂಗ್ ವೆಜಿಟೇಬಲ್ಸ್. ಎಸ್, ನಾನು ತರಕಾರಿ ತರಲು ಅಂಗಡಿಗೆ ಹೋಗಿದ್ದೆ. ಐ ವೆಂಟ್ ಟು ದ ಶಾಪ್ ಟು ಬ್ರಿಂಗ್ ವೆಜಿಟೇಬಲ್ಸ್. ಇಲ್ಲಿ ಈ ಸೆಂಟೆನ್ಸ್ನ ಸ್ಟ್ರಕ್ಚರ್ ಏನು ಗೊತ್ತಾ? ಟು ದ ಶಾಪ್ ಟು ಬ್ರಿಂಗ್ ವೆಜಿಟೇಬಲ್ಸ್. ಒಂದು ಪ್ಲೇಸ್ಗೆ, ಒಂದು ಪರ್ಪಸ್ಗಾಗಿ ಹೋಗ್ತೀವಿ. ನಾನು ಮತ್ತೊಂದು ಸೆಂಟೆನ್ಸನ್ನು ಹೇಳ್ತೀನಿ, ಟ್ರೈ ಮಾಡ್ತೀರಾ? ನಾನು ಜಿಮ್ಗೆ ಎಕ್ಸಸೈಸ್ ಮಾಡಲಿಕ್ಕೆ ಹೋಗಿದ್ದೆ. ಐ ವೆಂಟ್ ಟು ದ ಜಿಮ್ ಟು ಎಕ್ಸಸೈಸ್. ನಾನು ಪಾರ್ಕ್ಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಹೋಗಿದ್ದೆ. ಐ ವೆಂಟ್ ಟು ದ ಪಾರ್ಕ್ ಟು ರಿಲ್ಯಾಕ್ಸ್. ಸಾಕಷ್ಟು ಸೆಂಟೆನ್ಸ್ಗಳನ್ನು ಓನಾಗಿ ಮಾಡ್ತಾ ಹೋಗಿ. ವೆಲ್, ನನಗೆ ತುಂಬ ಸುಸ್ತಾಗಿತ್ತು, ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಐ ವಾಸ್ ವೆರಿ ಟಯರ್ಡ್ ಆ್ಯಂಡ್ ಐ ಡಿಡಂಟ್ feel like going out. ನನಗೆ ತುಂಬ ಸುಸ್ತಾಗಿತ್ತು ಅಂತ ಹೇಳಿಕ್ಕೆ ಐ ವಾಸ್ ವೆರಿ ಟಯರ್ಡ್ ಆ್ಯಂಡ್ ನನಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಐ ಡಿಡಂಟ್ ಫೀಲ್ ಲೈಕ್ ಗೋಯಿಂಗ್ ಔಟ್. ಫೀಲ್ ಲೈಕ್ ಅನ್ನೋದೇನು ಗೊತ್ತಾ? ಅನಿಸೋದು. ನನಗೆ ಹೊರಗಡೆ ಹೋಗ್ಬೇಕಂತ ಅನ್ನಿಸ್ತಾ ಇಲ್ಲ. ಐ ಡಿಡಂಟ್ ಫೀಲ್ ಲೈಕ್ ಗೋಯಿಂಗ್ ಔಟ್. ನನಗೆ ಓದಬೇಕು ಅಂತ ಅನ್ನಿಸ್ತಾ ಇಲ್ಲ. ಐ ಡಿಡಂಟ್ ಫೀಲ್ ಲೈಕ್ ಸ್ಟಡಿಯಿಂಗ್. ನನಗೆ
ರನ್ ಮಾಡಬೇಕಂತ ಅನ್ನಿಸ್ತಾ ಇಲ್ಲ. ಐ ಡಿಡಂಟ್ ಫೀಲ್ ಲೈಕ್ ರನ್ನಿಂಗ್. ನನಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಐ ಡಿಡಂಟ್ ಫೀಲ್ ಲೈಕ್ ಸ್ಪೀಕಿಂಗ್. ಈ ಥರ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗ್ಬೋದು. ನನಗೆ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅನ್ಬೇಕಂದ್ರೆ ಫೀಲ್ ಲೈಕನ್ನು ಬಳಸಬೇಕು, ಡಿಡೆಂಟನ್ನು ಬಳಸಬಾರ್ದು ಅಷ್ಟೇ. ನನಗೆ ಇಂಗ್ಲೀಷ್ ಕಲಿಬೇಕಂತ ಅನ್ನಿಸ್ತಾ ಇದೆ. ಐ ಫೀಲ್ ಲೈಕ್ ಲರ್ನಿಂಗ್ ಇಂಗ್ಲೀಷ್. ನನಗೆ ಟ್ರಾವೆಲಿಂಗ್ ಮಾಡಬೇಕಂತ ಅನ್ನಿಸ್ತಾ ಇದೆ. ಐ ಫೀಲ್ ಲೈಕ್ ಟ್ರಾವೆಲಿಂಗ್ ದಿಸ್ ವೀಕೆಂಡ್. ಈ ಥರ. ಅಲ್ಲಿ ನನ್ನ ಹಳೆಯ ಸ್ನೇಹಿತ ರವಿಯನ್ನು ನೋಡಿದೆ. ದೇರ್ ಐ ಸಾ ಮೈ ಓಲ್ಡ್ ಫ್ರೆಂಡ್ ರವಿ. ಈ ಸೆಂಟೆನ್ಸಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ ಮೈ ಓಲ್ಡ್ ಫ್ರೆಂಡ್. ನಾನು ನನ್ನ ಓಲ್ಡ್ ಫ್ರೆಂಡನ್ನು ನೋಡಿದೆ. ಆಕೆ ತನ್ನ ಸಿಸ್ಟರನ್ನು ಮಾಲ್ ಹತ್ರ ನೋಡಿದ್ಲು. ಯಾವ ಥರ ಹೇಳ್ತೀರಾ? ಶಿ ಸಾ ಹರ್ ಸಿಸ್ಟರ್ ಎಟ್ ದ ಮಾಲ್. ಇನ್ನೂ ಸಾಕಷ್ಟು ಸೆಂಟೆನ್ಸ್ಗಳನ್ನು ಓನಾಗಿ ಮಾಡ್ತಾ ಹೋಗಿ. ಬಹಳ ವರ್ಷಗಳಿಂದ ನಾವು ಭೇಟಿ ಆಗಿರಲಿಲ್ಲ. ವಿ ಹ್ಯಾಡೆಂಟ್ ಮೆಟ್ ಇನ್ ಇಯರ್ಸ್. ಹ್ಯಾಡೆಂಟ್ ಪ್ಲಸ್ ವಿ3. ಬಹಳ ವರ್ಷಗಳಿಂದ ನಾವು ಭೇಟಿ ಆಗಿರಲಿಲ್ಲ. ಬಹಳ ವರ್ಷಗಳಿಂದ ನಾವು ಮಾತಾಡಿರಲಿಲ್ಲ. ವಿ ಹ್ಯಾಡೆಂಟ್ ಸ್ಪೋಕೆನ್ ಇನ್ ಇಯರ್ಸ್. ಬಹಳ ವರ್ಷಗಳಿಂದ ನಾನು ಸಿನಿಮಾ ನೋಡಿರಲಿಲ್ಲ. ಐ ಹ್ಯಾಡೆಂಟ್ ವಾಚ್ಡ್ ದ ಮೂವೀಸ್ ಇನ್ ಇಯರ್ಸ್. ಬಹಳ ವರ್ಷಗಳಿಂದ ಒಂದು ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಬೇಕಂತಂದರೆ ಹ್ಯಾಡೆಂಟ್ ಪ್ಲಸ್ ವಿ3 ಇನ್ ಇಯರ್ಸ್ ಅಂತ ಹೇಳಬೇಕು. ಈಗ ಹೇಳಿ, ಬಹಳ ವರ್ಷಗಳಿಂದ ನಾನು ಅವನ ಜೊತೆ ಮಾತಾಡಿರಲಿಲ್ಲ. ಐ ಹ್ಯಾಡೆಂಟ್ ಸ್ಪೋಕೆನ್ ವಿತ್ ಹಿಮ್ ಇನ್ ಇಯರ್ಸ್. ವೆಲ್, ನಾವು ನಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ವೆವು. ಹೇಳಿ, ಟ್ರೈ ಮಾಡಿ. ವಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಯಾವುದ್ರ ಬಗ್ಗೆ? ಅಬೌಟ್ ಅವರ್ childhood memories. ನಾವು ನಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ವು. ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ಮಾತಾಡಲಿಕ್ಕೆ ಶುರು ಮಾಡಿದ್ವು ಯಾವುದ್ರ ಬಗ್ಗೆ? ಅಬೌಟ್ ಅವರ್ ಓಲ್ಡ್ ಮೆಮೊರೀಸ್. ಸ್ಟಾರ್ಟೆಡ್ ಸ್ಪೀಕಿಂಗ್ ಅಬೌಟ್, ಇದನ್ನು ಹೇಳ್ಕೊಳ್ಳಿ. ಹೀಗೆ ಹೇಳಿ, ನಾವು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ವು. ವಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಅಬೌಟ್ ಶೇರ್ ಮಾರ್ಕೆಟ್. ಆಕೆ ಇಂಗ್ಲೀಷ್ ಕಲಿಯೋದ್ರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ಲು. ಶಿ ಸ್ಟಾರ್ಟೆಡ್ ಅಬೌಟ್ಸ್ ಲರ್ನಿಂಗ್ ಇಂಗ್ಲೀಷ್. ಟ್ರೈ ಮೆನಿ ಸೆಂಟೆನ್ಸಸ್. ಟ್ರೈ ಸಮ್ ಮೋರ್ ಸೆಂಟೆನ್ಸಸ್. ಅವನು ತನ್ನ ಕೆಲಸವನ್ನು ಕಳೆದುಕೊಂಡದ್ದನ್ನು ಹಂಚಿಕೊಂಡ. ಹಿ ಶೇರ್ಡ್, ಅವನು ಶೇರ್ ಮಾಡಿಕೊಂಡ. ಏನನ್ನ? that he had lost his job. He shared that he had lost his job. He shared that. ಅವನು ಏನನ್ನು ಹಂಚ್ಕೊಂಡ ಅದನ್ನು ಹೇಳಿದ್ದಾನೆ. ಅವನು ಜಾಬ್ ಕಳ್ಕೊಳ್ಳೋದ್ರ ಬಗ್ಗೆ ನನ್ನ ಜೊತೆ ಹಂಚ್ಕೊಂಡಿದ್ದಾನೆ. ಎಸ್, ಆಕೆ ಆ ಇಂಗ್ಲೀಷನ್ನು ಕಲ್ತದ್ದನ್ನು ಹಂಚ್ಕೊಂಡ್ಲು. ಯಾವ ಥರ ಹೇಳ್ತೀರಾ? ಶಿ ಶೇರ್ಡ್ ದಟ್ ಶಿ ಹ್ಯಾಡ್ ಲರ್ನ್ಡ್ ಇಂಗ್ಲೀಷ್. ಎಸ್, ಅವರು ಮನೆ ಚೇಂಜ್ ಮಾಡಿದ್ರ ಬಗ್ಗೆ ಹಂಚ್ಕೊಂಡ್ರು. ದೇ ಶೇರ್ಡ್ ದಟ್ ದೇ ಹ್ಯಾಡ್ ಚೇಂಜ್ಡ್ ದೇರ್ ಹೌಸ್. ಸಬ್ಜೆಕ್ಟ್ ಶೇರ್ಡ್ ದಟ್ ಮುಂದೆ ಏನಿರುತ್ತೋ ಆ ಅಂಶವನ್ನು ಹೇಳೋದು. ದಟ್ ಸಿಂಪಲ್. ದಿಸ್ ಈಸ್ ದ ಸ್ಟ್ರಕ್ಚರ್ ಹಿಯರ್. ವೆಲ್, ಆ ಸಣ್ಣ ಸಂಭಾಷಣೆ ನನಗೆ ಪಾಠ ಕಲಿಸಿತ್ತು. That small conversation
taught me a lesson. That small conversation taught me a lesson. ಒಂದು ಸಂಭಾಷಣೆ ಚಿಕ್ಕದೇ ಇರ್ಬೋದು, ಬಟ್ ನನಗೆ ಒಂದು ಪಾಠವನ್ನು ಕಲಿಸಿತ್ತು. ಎಸ್, ಒಂದು ಇನ್ಸಿಡೆಂಟ್ ನನಗೆ ಪಾಠವನ್ನು ಕಲಿಸಿತ್ತು. ದಟ್ ಇನ್ಸಿಡೆಂಟ್ ಟಾಟ್ ಮೀ ಅ ಲೆಸನ್. ಆಕೆ ಲೈಫಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ಕಲಿಸ್ಕೊಟ್ಲು. ಶಿ ಟಾಟ್ ಮೀ ಹೌ ಟು ಬಿ ಇನ್ ದ ಲೈಫ್. ಟಾಟ್ ಮೀ, ಯಾರು ಏನನ್ನು ಕಲಿಸಿದ್ರು ಇಲ್ಲಿ ಹೇಳೋದು ಅಷ್ಟೇ. ವಿ ಟು, ಇದು ದಿಸ್ ಇಸ್ ದ ಸ್ಟ್ರಕ್ಚರ್ ಹಿಯರ್. ವೆಲ್, ಮಾತನಾಡುವುದು, ಹಂಚಿಕೊಳ್ಳುವುದು, ಕೇಳುವುದು ಎಷ್ಟು ಮುಖ್ಯವೋ ನನಗೆ ನೆನಪಿಸಿತು. ದಟ್ ರಿಮೈಂಡೆಡ್ me how important it is to talk, to share, to listen and to listen. ಎಸ್, ಆ ಒಂದು ಇನ್ಸಿಡೆಂಟ್ ನನಗೆ ಏನನ್ನು ನೆನಪಿಸ್ತು ಅಂತಂದರೆ, ಬೇರೆಯವ್ರ ಜೊತೆ ಮಾತನಾಡೋದು, ಹಂಚ್ಕೊಳ್ಳೋದು, ಕೇಳೋದು ಎಷ್ಟು ಮುಖ್ಯ ಅನ್ನೋದು ನನಗೆ ನೆನಪಿಸ್ತು. ದಟ್ ರಿಮೈಂಡೆಡ್ ಮೀ ಹೌ ಇಂಪಾರ್ಟೆಂಟ್. ದಟ್ ಕನ್ವರ್ಸೇಷನ್ ಆಗಿರ್ಬೋದು, ದಟ್ ಇನ್ಸಿಡೆಂಟ್ ಆಗಿರ್ಬೋದು, ದಟ್ ರಿಮೈಂಡೆಡ್ ಮೀ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಟಾಕ್, ಟು ಶೇರ್ ಆ್ಯಂಡ್ ಟು ಲಿಸನ್. ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟಿಂದ ನನಗೇನು ಗೊತ್ತಾಯಿತು ಅಂತಂದರೆ, ಒಂದು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡ್ರೆ ಕುಟುಂಬಕ್ಕೆ ಒಂದು ಭರವಸೆ ಇರುತ್ತೆ. ನಾವೆಲ್ಲದೇ ಇದ್ದರೂ ಕೂಡ ಕುಟುಂಬಕ್ಕೆ ಒಂದು ಹೋಪ್ ಇರುತ್ತೆ ಅನ್ನೋದು. ದಟ್ ಆಕ್ಸಿಡೆಂಟ್ ರಿಮೈಂಡೆಡ್ ಮೀ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಟೇಕ್ ಅ ಪಾಲಿಸಿ ಲೈಕ್ ದಟ್. ಟ್ರೈ ಯುವರ್ ಓನ್ ಸೆಂಟೆನ್ಸಸ್. ನಾವು ಈ ಬಾರಿ ಸಂಪರ್ಕದಲ್ಲಿ ಇರ್ತೇವೆ ಅಂತ ಭರವಸೆ ನೀಡಿದೆವು. ವಿ ಪ್ರಾಮಿಸ್ಡ್ to be in touch this time. ಅಥವಾ this time we promised to be in touch. We promised, ನಾವು ಪ್ರಾಮಿಸ್ ಮಾಡಿದ್ವಿ ಏನಂತ, ಈ ಸಲದಿಂದ ನಾವು ಟಚ್ಚಲ್ಲಿ ಇರ್ತೀವಿ ಅಂತ ಹೇಳಿ. ಎಸ್, ಐ ಪ್ರಾಮಿಸ್ಡ್ ಹಿಮ್ ದಟ್ ಐ ವಿಲ್ ಬಿ ವಿತ್ ಹಿಮ್. ನಾನು ನಿನ್ನ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ಈ ಥರ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡೋದನ್ನು ಐ ಪ್ರಾಮಿಸ್ಡ್ ಅಂತೇಳಿ ಏನು ಪ್ರಾಮಿಸ್ ಮಾಡಿತ್ತು ಅದನ್ನ ಹೇಳಬೇಕು ಮುಂದೆ. ವೆಲ್, ತರಕಾರಿ ಚೀಲ ಹೃದಯದಲ್ಲಿ ಒಳ್ಳೆಯ ಭಾವನೆಯೊಂದಿಗೆ ಮನೆಗೆ ಬಂದೆ. ಐ ಕೇಮ್ ಹೋಮ್ ವಿತ್ ವೆಜಿಟೇಬಲ್ ಬ್ಯಾಗ್ but a warm feeling in heart. ಎಸ್, ನಾನು ಮನೆಗೆ ಬಂದಿದ್ದು ಬರೀ ತರಕಾರಿ ಚೀಲದ ಜೊತೆ ಅಷ್ಟೇ ಅಲ್ಲ, ಹಾರ್ಟಲ್ಲಿ ಒಂದೊಳ್ಳೆಯ ವಾರ್ಮ್ ಫೀಲಿಂಗ್ನೊಂದಿಗೆ ಬಂದೆ. ಎಸ್, ಅಂದರೆ ಇಲ್ಲಿ ಒಂದ್ರ ಜೊತೆ ಅಲ್ಲ, ಅದ್ರ ಜೊತೆ ಮತ್ತೊಂದನ್ನು ನಾನು ತೊಗೊಂಬಂದೆ ಅಂತ ಹೇಳೋದು. ಎಸ್, ನಾನು ಶಾಪಿಂಗ್ ಮುಗಿದ್ಮೇಲೆ ಬರೀ ಬ್ಯಾಗ್ಸ್ ಜೊತೆ ಬರಲಿಲ್ಲ, ಎನರ್ಜಿ ಎಲ್ಲ ಕಡಿಮೆ ಆಗಿತ್ತು. ಐ ಕೇಮ್ ಹೋಮ್ ವಿತ್ ಬ್ಯಾಗ್ಸ್ ಬಟ್ ನೋ ಎನರ್ಜಿ. ಮತ್ತೊಂದು ಸೆಂಟೆನ್ಸ್, ನಾನು ಆಕೆಗೆ ಬರೀ ಗಿಫ್ಟ್ ಕೊಡಲಿಲ್ಲ, ಜೊತೆಗೆ ಪ್ರೀತಿಯನ್ನು. ಐ ಗೇವ್ ಹರ್ ಗಿಫ್ಟ್ಸ್ ಬಟ್ ಲವ್. ಹೀಗೆ ಒಂದರ ಜೊತೆ ಮತ್ತೊಂದನ್ನು ಕೊಟ್ಟಿದ್ದೆ ಅಂತ ಹೇಳಲಿಕ್ಕೆ ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತಾರೆ. ಈಗ ಒಂದ್ಸಲ ಓವರಾಲ್ ಇನ್ಸಿಡೆಂಟನ್ನು ಹೇಳಿಬಿಡೋಣ. ಒಂದ್ಸಲ ನೋಡ್ಕೊಳ್ಳಿ. I went to the shop to bring vegetables. I was very tired and I didn't feel like going out. There I saw my old friend Ravi. We hadn't met in years. We started speaking about our childhood memories. He shared that he had lost his job. That small conversation taught me a lesson. That reminded me how important it is to talk, to share
and to listen. We promised to be in touch this time. I came home with a vegetable bag, but a warm feeling in my heart. That's all. Now it's time to take ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಬರೀ ಸೆಂಟೆನ್ಸ್ ಅಷ್ಟೇ ಕಲಿಬೇಡಿ, ಅದರ ಹಿಂದೆ ಇರ್ತಕ್ಕಂತಹ ಸ್ಟ್ರಕ್ಚರನ್ನು ಹಿಡ್ಕೊಂಡು ಅದೇ ಥರದ ವಾಕ್ಯಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ವಾಕ್ಯಕ್ಕೂ 10 ಎಕ್ಸಾಂಪಲ್ಸನ್ನು ನಾನು ಕೊಟ್ಟು ಒಂದು PDF ಅನ್ನು ಮಾಡಿದ್ದೀನಿ. ಆ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ಇನ್ಸ್ಟಾಲ್ ಅವರ್ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪ್ ಫ್ರಮ್ ಪ್ಲೇಸ್ಟೋರ್. ಎಸ್, ದಟ್ಸ್ ಆಲ್. ವಿಡಿಯೋ ಮುಗಿಸೋಕ್ಕೂ ಮುಂಚೆ ಪ್ರತಿಯೊಂದು ಸ್ಟ್ರಕ್ಚರ್ಗೂ ನಿಮ್ಮದೇ ಆಗಿರ್ತಕ್ಕಂತಹ ಒಂದೊಂದು ಎಕ್ಸಾಂಪಲ್ನ ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ ವಿತ್ ನಂಬರ್ಸ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಒಂದು ಪ್ರಯತ್ನ ನಿಮಗೆ ವಿಭಿನ್ನವಾಗಿತ್ತು, ಅರ್ಥ ಆಯಿತು, ಇಂಟ್ರೆಸ್ಟಿಂಗ್ ಆಗಿ ಇಂಗ್ಲೀಷನ್ನು ಕಲಿಸಲಿಕ್ಕೆ ಈಸಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಮಾತ್ರ ವಿಡಿಯೋಕ್ಕೊಂದು ಲೈಕ್ ಹಾಕಿ, ಜೊತೆಗೆ ಇಂಗ್ಲೀಷನ್ನು ಕಲಿಬೇಕನ್ನೋರಿಗೆ ವಿಡಿಯೋನ ಕೂಡಲೇ ಶೇರ್ ಮಾಡಿ. ದಟ್ಸ್ ಆಲ್. ಇಂತಹ ಸೀರೀಸ್ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಪ್ಲೀಸ್ ಕಂಟಿನ್ಯೂ ದ ಸೀರೀಸ್ ಅಂತೇಳಿ ಕಮೆಂಟ್ ಮಾಡಿ. Thank you so much for watching, and I wish you happy learning.